ಹಾಯ್ ನಮಸ್ತೆ ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ. ನಾವು ದೀಪಾವಳಿ ಹಬ್ಬ ಮಾಡಿದ್ವಿ, ಅದರ ಪ್ರಯುಕ್ತ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟು ರಂಗೋಲಿ ಬಂತಲ್ವ, ಆ ರಂಗೋಲಿ ಬಿಟ್ಟಿದ್ದೆ. ಮೊದಲು ಮಳೆ ಬಂದುಬಿಟ್ಟು ಅಳಿಸೋಗಿತ್ತು, ಮತ್ತು ಆ ರಂಗೋಲಿ ಬಿಡಿಸಿದೆ. ಆಮೇಲೆ ಕೆರ್ಕುನ ಹಾಕೋದು ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಅದು ನಿಮ್ಮ ಕಡೆನೂ ಹಾಕ್ತೀರಾ ಹೇಗೆ ನಂಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ, ಆಯಿತಾ. ನಾನು ಹಾಕಿದ್ನಲ್ಲ ಅದನ್ನೆಲ್ಲ ನನ್ನ ಮಗನ ಹತ್ರ ಪೂಜೆ ಮಾಡಿಸಿ ಎಲ್ಲ ಬಾಗಿಲಿಗೂ ಈ ಥರ ಇಡಪ್ಪ ಅಂತೇಳ್ಬಿಟ್ಟು ಇಡಿಸ್ತಾ ಇದ್ದೆ. ಆಗ ನಮ್ಮ ಅತ್ತೆಯವ್ರು ಬಂದರು, ಎಲ್ಲ ಬಾಗಿಲಿಗೂ ಇಡು ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಅವನು ಆಯಿತು ಮಮ್ಮಿ ಅಂತೇಳ್ಬಿಟ್ಟು ಅವ್ರ ಅಜ್ಜಿಗೂ ಹೇಳಿ ನನಗೂ ಹೇಳ್ಬಿಟ್ಟು ಇಟ್ಟ. ಆಮೇಲೆ ನಾನು ಒಳಗೋಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ನಮ್ಮ ಮನೆಯವ್ರು ಬಂದರು, ಸ್ವಲ್ಪ ವೀಡಿಯೋ ಮಾಡಿ ಅಂತಂದೆ. ಅವರಿಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯಿತು, ಇಂಟ್ರೆಸ್ಟೇ ಇರಲಿಲ್ಲ. ಪ್ಲೀಸ್ ಅಂತೇಳ್ಬಿಟ್ಟು ಅವ್ರ ಹತ್ರ ಹೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಎಲ್ಲ ಸ್ವಲ್ಪನೇ ತೋರಿಸ್ತಾ ಇದ್ದೆ, ನೋಡಿ ಇದು ಬೋಂಡ, ಇದು ಹೋಳಿಗೆ ಮಾಡಿದ್ದೀನಿ, ಸಾಂಬಾರಿದೆ ಅಂತೇಳ್ಬಿಟ್ಟೆಲ್ಲ ತೋರಿಸ್ತಾ ಇದ್ದೆ. ಆಮೇಲೆ ಮೈದಾ ಹಿಟ್ಟು ಉಳಿದಿತ್ತಲ್ವ, ಈಗ ಸಣ್ಣ ಪಾತ್ರೆಯಲ್ಲಿ ತೋರಿಸಿದ್ನಲ್ಲ, ಅದು ಗೋಲಿ ಬಜ್ಜಿ ಥರ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ. ಅದು ಹೋಳಿಗೆ ತಟ್ಬಿಟ್ಟು ಉಳಿದಿತ್ತು, ಹಾಗಾಗಿ ಅದನ್ನು ಸ್ವಲ್ಪ ಬಾಳೆಹಣ್ಣು ಮೊಸರು ಹಾಕ್ಕೊಂಬಿಟ್ಟು ಕಲಸಿ ಈ ಉಂಡೆ ಮಾಡಿ ಕರೆದೆ. ಏನೋ ಒಂದು ಲೆಕ್ಕಕ್ಕಾಯಿತು, ಚೆನ್ನಾಗಾಯಿತು. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ದೀಪಗಳನ್ನ ರೆಡಿ ಮಾಡಿ ಇಟ್ಟಿದ್ದೆ ಮೊದಲೇ. ಆ ದೀಪಗಳ ಜೊತೆಗೆ ಎಳ್ಳಿನ ದೀಪ ಇಂಪಾರ್ಟೆಂಟು ಈ ಆರತಿಗೆ. ಎಳ್ಳಿನ ದೀಪನ ಆ ಥರ ಮಾಡಿದ್ದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿ ಅಂತ ಹೇಳಿದ್ದೆ, ಅವರು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿದರು. ಆಮೇಲೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಹೊರಗಡೆ ಒಂದು ರಂಗೋಲಿ ಹಾಕಿ ಹೂವಿನ ಅಲಂಕಾರ ಮಾಡಿ ಅದನ್ನು ಹಾಗೆ ಇಟ್ಟಿದ್ದೆ. ಆಮೇಲೆ ಎಲ್ಲರೂ ರೆಡಿಯಾಗಿ ಹೊರಗಡೆ ಬನ್ನಿ ಅಂದಾಗ ಒಂದು ರೀಲ್ಸ್ ಮಾಡೋಣ ಅಂತ ಬಿಟ್ಟು ಆ ಥರ ಒಬ್ಬೊಬ್ಬರಾಗೆ ಬನ್ನಿ ಅಂದೆ. ಬರ್ತಾಯಿದ್ರು. ನಮ್ಮ ಅತ್ತೆಗೆ ಅಷ್ಟು ತಿಳುವಳಿಕೆ ಗೊತ್ತಾಗಲ್ಲ, ಹಾಗಾಗಿ ಅವರು ಅಲ್ಲೇ ಸ್ವಲ್ಪ ನಿಂತ್ಕೊಂಬಿಟ್ಟು ಮುಂದೆ ಹೋದರು. ಇವರು ನಮ್ಮ ಅತ್ತೆ ಮಾವ, ಇವರು ನಮ್ಮ ಮನೆಯವರು. ಹಿಂದೆ ಬರ್ತಾ ಇರೋದು ನಮ್ಮ ತಂದೆಯವರು. ಎಲ್ಲರೂ ಬಂದುಬಿಟ್ಟು ಎಲ್ಲ ತಟ್ಟೆಗಳನ್ನ ಕೆಳಗೆ ಇಟ್ಟರು, ದೀಪಗಳನ್ನೆಲ್ಲ ಹಚ್ಕೊಂಡ್ರು. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದರು. ನೋಡಿ ಚೆನ್ನಾಗಿದೆಯಾ ನಮ್ಮದು ರಂಗೋಲಿ. ಆಮೇಲೆ ನಮ್ಮ ಮಾವ ಫಸ್ಟ್ ನಾನು ಪೂಜೆ ಮಾಡಿ ಬಂದೆ. ಆಮೇಲೆ ನಮ್ಮ ಮಾವ ಅವರೆಲ್ಲ ಒಬ್ಬೊಬ್ಬರೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಅತ್ತೆಯವರು ಆರತಿ ಮಾಡೋದು ಮರ್ತುಬಿಟ್ಟಿದ್ರು, ಹಾಗಾಗಿ ನಮ್ಮ ಮನೆಯವರು ಒಂದೊಂದೇ ತಟ್ಟೆ ಎತ್ಕೊಂಡ್ಬಿಟ್ಟು ಕೊಡ್ತಾಯಿದ್ದಾರೆ ನೋಡಿ. ಆಮೇಲೆ ನಮ್ಮ ಅತ್ತೆ ಮಾವ ಸ್ಟಾರ್ಟ್ ಮಾಡಿದರು ಪೂಜೆ ಮಾಡೋಕ್ಕೆ. ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಒಟ್ಟಾಗಿ ಪೂಜೆ ಮಾಡೋಕ್ಕೆ ನಿಂತಿದ್ರು. ಇಬ್ಬರು ಆರತಿ ಬೆಳಗ್ಗೆ ಅಂತಂದ್ವಿ, ಬೆಳಗಿದ್ರು. ಆಮೇಲೆ ನಮ್ಮ ತಂದೆಯವ್ರು ಸರ್ದಿಲ್ಲ ಅಷ್ಟಕ್ಕೆ, ಅವ್ರಿಗೆ ಬಗ್ಗಕ್ಕಾಗಲ್ಲ, ಅವ್ರು ಪೇಷೆಂಟು, ಹಂಗಾಗಿ ನಮ್ಮ ಮಾವನೇ ತಕ್ಕೊಟ್ರು. ನಮ್ಮ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಪ್ಪ ಅಮ್ಮ ಇದ್ದಾರಲ್ಲ ಅವರು. ಅವ್ರ ಜೊತೆ ಒಬ್ಬರೇ ಬೇಜಾರಾಗ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ತಟ್ಟೆ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿ ಅಂದೆ. ನಮ್ಮ ಮನೆಯವರು ನಮ್ಮ ಮಾವ ಸೇರಿಕೊಂಡು ಪೂಜೆಗೆ ಹೆಲ್ಪ್ ಮಾಡಿದರು. ಹಾಗೆ ಎಲ್ಲರೂ ಸುಸುರು ಬತ್ತಿ ಹಚ್ಚಿದ್ರು. ಆಮೇಲೆ ನಾನು ನಮ್ಮ ಮನೆಯವರು ಪೂಜೆ ಮಾಡೋಕ್ಕೆ ಜೊತೆಗೆ ಆಗಲಿಲ್ಲ, ಅದಕ್ಕೆ ಸುಸುರು ಬತ್ತಿ ಆದರೂ ಒಟ್ಟಿಗೆ ಹಚ್ಚೋಣ ಅಂತೇಳ್ಬಿಟ್ಟು ಕರೆದೆ. ಆಮೇಲೆ ನಮ್ಮ ಮಾವ ವಿಡಿಯೋ ಮಾಡ್ತಾಯಿದ್ರು, ಸ್ವಲ್ಪ ಕ್ರಾಸ್ ಮಾಡಿದ್ದಾರೆ, ಹಂಗಾಗಿ ಸ್ವಲ್ಪ ವಿಡಿಯೋ ಅಷ್ಟು ಆ ಕಡೆ ಈ ಕಡೆ ಆಗಿದೆ. ಆಮೇಲೆ ನಾವಿಬ್ಬರೂ ಹಚ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಪೂಜೆ ಮುಗೀತು. ಎಲ್ಲ ಮುಗಿದ ನಂತರ ನನ್ನ ಮಗನ ಹತ್ರ ಹೋದೆ. ಅವನು ಪಟಾಕಿ ಹಚ್ಚುತ್ತಾ ಇದ್ದ. ಅವನಿಗೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಕೊಡಿಸಿರ್ಲಿಲ್ಲ ನಾವು, ಒಂದೇ ಸಮ ಇರೋಲ್ಲ, ಹೆಂಗೋ ಏನೋ. ಈಗ ಸುಸುರು ಬತ್ತಿ ಅಷ್ಟೇ ಹಚ್ಚಪ್ಪ ಅಂದ್ರೆ ನಂಗೆ ಅದು ಸುಡುತ್ತೆ ಅಂತೇಳ್ಬಿಟ್ಟು ಬರೀ ದೊಡ್ಡ ದೊಡ್ಡ ಪಟಾಕಿನೇ ತಗೊಳಕ್ಕೆ ಹೋಗೋಣ. ಆದರೂ ನಾವು ಸಣ್ಣ ಪುಟ್ಟದಷ್ಟೇ ತಂದಿದ್ದು, ಹಾಗಾಗಿ ಸಣ್ಣ ಸಣ್ಣದೇ ಹಚ್ಚಿದ. ಆಮೇಲೆ ಪಕ್ಕದ ರೋಡಲ್ಲಿ ಪಟಾಕಿ ಹೊಡಿತಾಯಿದ್ರು. ನಾನು ಆ ಥರದ್ದೆಲ್ಲ ಪಟಾಕಿ ತಂದಿರಲಿಲ್ಲ ಅಲ್ವ, ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡೆ. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ನಮ್ಮ ಮನೇಲಿ ಪಟಾಕಿ ಹೊಡಿಲಿಲ್ವಲ್ಲ, ಸಣ್ಣ ಪುಟ್ಟದ್ದು ಅಂದ್ಕೊಬಿಟ್ಟು ಆ ವಿಡಿಯೋನೂ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಅದನ್ನೇ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಮಗ ಬಾ ಮಮ್ಮಿ ಒಳಗೆ ಹೋಗೋಣ ಅಂದು ಆ ಚಕ್ರ ಹಚ್ಚಿದ. ಆಮೇಲೆ ಲಾಸ್ಟಲ್ಲಿ ಎಲ್ರದ್ದು ಒಂದೊಂದು ಫೋಟೋ ತಗೊಂಬಿಟ್ಟು ಹಬ್ಬನ ಮುಗಿಸಿದ್ವಿ. ಊಟದ ವೀಡಿಯೋ ಒಂದು ಮಾಡಿಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಅದೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಅದೊಂದು ಅಪ್ಲೋಡ್ ಮಾಡಿಲ್ಲ. ಚೆನ್ನಾಗಿತ್ತು ಒಂಥರ ಈ ಹಬ್ಬ ಫ್ಯಾಮಿಲಿ ಜೊತೆ ಹಂಚ್ಕೊಂಡು ಎಲ್ರೂ ಖುಷಿಯಾಗಿ ಒಂಥರ ಚೆನ್ನಾಗಿತ್ತು ನೋಡಿ. ಗ್ರೂಪ್ ಫೋಟೋ ಎಲ್ಲ ಚೆನ್ನಾಗಿದೆಯಲ್ಲ.